ಭಾರತವು ತನ್ನ ಆಕಾಶದ ರಕ್ಷಣೆಯನ್ನ ಸಂಪೂರ್ಣವಾಗಿ ಭದ್ರಗೊಳಿಸುವ ಮತ್ತು ಶತ್ರುಗಳ ಧೈರ್ಯವನ್ನ ಕಸಿದುಕೊಳ್ಳುವಂತಹ ಒಂದು ಕ್ರಾಂತಿಕಾರಿ ಕ್ರಮವನ್ನ ಕೈಗೊಂಡಿದೆ. ನಾವು ಮಾತಾಡ್ತಿರೋದು ಭಾರತದ ಹೊಸ ವಾಯು ರಕ್ಷಣಾ ವ್ಯವಸ್ಥೆ ಬಗ್ಗೆ. ಕ್ವಿನ್ ರಿಯಾಕ್ಷನ್ ಸಪರೇಟ್ ಟು ಏರ್ ಮಿಸೈಲ್ ಸಿಸ್ಟಮ್ ಅಂದ್ರೆ QRSAM. ಇದು ಸಾಮಾನ್ಯ ಭಾಷೆಯಲ್ಲಿ ಬೇಬಿ S-400 ಎಂದು ಕರೆಯಲಾಗುತ್ತೆ. ಆದ್ರೆ ಇದರ ಶಕ್ತಿಯು ಯಾವುದೇ ದೊಡ್ಡ ವ್ಯವಸ್ಥೆಗಿಂತ ಕಡಿಮೆ ಇಲ್ಲ. ಈ ಬೇಬಿ S-400 ಅನ್ನ ಯುದ್ಧ ಭೂಮಿಯಲ್ಲಿ ತೊಡಗಿಸಲು ಭಾರತವು ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತವು ಪಾಕಿಸ್ತಾನ್ಗೆ ನೀಡಿದ ಪ್ರತಿಕ್ರಿಯೆಯು ವಿಶ್ವದಾದ್ಯಂತ ಚರ್ಚೆಯ ವಿಷಯವಾಯಿತು. ಕೇವಲ 3 ದಿನಗಳಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳು ಪಾಕಿಸ್ತಾನದ ಸೇನಾ ಬೆನ್ನೆಲುಬನ್ನ ಮುರಿದು ಆಕಾಶ್ ಮತ್ತು S-400 ನಂತಹ ವಾಯು ರಕ್ಷಣಾ ವ್ಯವಸ್ಥೆಗಳು ಆಕಾಶದಿಂದ ಬರುವ ದಾಳಿಗಳನ್ನು ವಿಫಲಗೊಳಿಸಿದ್ವು. ಆದ್ರೆ ಪಾಕಿಸ್ತಾನವು ಟರ್ಕಿಯಿಂದ ತಂದ ಡ್ರೋನ್ಗಳು ಮತ್ತು ಚೀನಾದ ಕ್ಷಿಪಣಿಗಳ ಮೂಲಕ ಪ್ರತಿದಾಳಿ ಮಾಡಿದಾಗ ಭಾರತಕ್ಕೆ ಹೊಸ ಸವಾಲು ಎದುರಾಯಿತು. S-400 ನ ಸಾಮರ್ಥ್ಯದ ಬಗ್ಗೆ ಯಾವುದೇ ಸಂದೇಹವಿಲ್ಲ. ಆದರೆ ಇದನ್ನು ಮುಖ್ಯವಾಗಿ ಎತ್ತರದ ಮತ್ತು ದೂರದ ಶ್ರೇಣಿಯ ಬೆದರಿಕೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ವೇಗವಾಗಿ ಮತ್ತು ಗುಂಪಿನಲ್ಲಿ ಬರುವಂತಹ ಸಣ್ಣ ಮತ್ತು ಕಡಿಮೆ ಎತ್ತರದ ಡ್ರೋನ್ಗಳನ್ನ S-400 ರೇಡಾರ್ ನಲ್ಲಿ ಗುರುತಿಸೋದು ಸ್ವಲ್ಪ ಕಷ್ಟಕರವಾಗಿರುತ್ತೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಆ ಕೊರತೆ ಸ್ಪಷ್ಟವಾಗಿ ಕಾಣಿಸ್ತು. ಈ ಕೊರತೆಯನ್ನ ತುಂಬಲು ಭಾರತವು QRSAM ಅನ್ನ ದೊಡ್ಡ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳಲು ನಿರ್ಧಾರವನ್ನ ಕೈಗೊಂಡಿದೆ. QRSAM ಅನ್ನ DRDO ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಅಭಿವೃದ್ಧಿಪಡಿಸಿದೆ. ಇದು 30 ಕಿಲೋಮೀಟರ್ ವ್ಯಾಪ್ತಿ ಒಳಗಿನ ಯಾವುದೇ ಡ್ರೋನ್, ಹೆಲಿಕಾಪ್ಟರ್ಸ್, ಫೈಟರ್ ಜೆಟ್ಸ್ ಅಥವಾ ಕಡಿಮೆ ಎತ್ತರದ ಕ್ಷಿಪಣಿಯನ್ನ ಕೂಡ ಕೆಲವೇ ಸೆಕೆಂಡ್ಗಳಲ್ಲಿ ಗುರುತಿಸಿ ನಾಶಪಡಿಸುವ ಅತ್ಯಾಧುನಿಕ ಕ್ಷಿಪಣಿಯ ವ್ಯವಸ್ಥೆಯಾಗಿದೆ. ಇದರಲ್ಲಿ ಸುಧಾರಿತ ಸಕ್ರಿಯ ರೇಡಾರ್, ಎಲೆಕ್ಟ್ರೋ ಆಪ್ಟಿಕಲ್ ಟ್ರ್ಯಾಕಿಂಗ್ ಸಿಸ್ಟಮ್, ಸ್ವಯಂಚಾಲಿತ ಗುರಿ ಲಾಕಿಂಗ್ ಮತ್ತು 360 ಡಿಗ್ರಿ ವ್ಯಾಪ್ತಿಯಂತಹ ಹಲವು ವೈಶಿಷ್ಟ್ಯಗಳಿವೆ. ಇದನ್ನ ಟ್ರಕ್ ನಲ್ಲಿ ತೊಡಗಿಸಬಹುದಾದ್ದರಿಂದ ಇದು ಸಂಪೂರ್ಣವಾಗಿ ಚಲನಶೀಲವಾಗಿದೆ. ಯುದ್ಧ ಸನ್ನಿವೇಶದಲ್ಲಿ ಇದನ್ನ ಅಗತ್ಯಕ್ಕೆ ತಕ್ಕಂತೆ ಯಾವುದೇ ಮುಂಚೂಣಿಗೆ ತಕ್ಷಣವೇ ಕೊಂಡೊಯ್ಯಬಹುದು. ಭಾರತ ಸರ್ಕಾರವು 36,000 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈಗ 3 ರೆಜಿಮೆಂಟ್ ಗಳನ್ನ ತಯಾರಿಸಲು ಅನುಮೋದನೆಯನ್ನ ನೀಡಿದೆ. ಪ್ರತಿ ರೆಜಿಮೆಂಟ್ ನ ವೆಚ್ಚ ಸುಮಾರು 12,000 ಕೋಟಿ ರೂಪಾಯಿಗಳೆಂದು ಈಗಾಗಲೇ ಅಂದಾಜಿಸಲಾಗಿದೆ. ಆದರೆ ಭಾರತೀಯ ಸೇನೆಯು 11 ರೆಜಿಮೆಂಟ್ ಗಳ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದೆ. ಇದರ ಒಟ್ಟು ಅಂದಾಜು ವೆಚ್ಚ 1,13,000 ಕೋಟಿ ರೂಪಾಯಿಗಳಿಗೆ ಸಮೀಪವಾಗಿರುತ್ತೆ. ಈ ಯೋಜನೆಯು ಸಂಪೂರ್ಣವಾಗಿ ಜಾರಿಯಾದ್ರೆ ವಿಶ್ವದ ಅತ್ಯುತ್ತಮ ವ್ಯವಸ್ಥೆಗಳಿಗೆ ಸೆಡ್ಡು ಹೊಡೆಯುವ ಬಹುಪದರದ ವಾಯು ರಕ್ಷಣಾ ಶಕ್ತಿಯಾಗಿರುತ್ತೆ. ಅಮೆರಿಕದ ಪೇಟ್ರಿಯಾಟ್ ಸಿಸ್ಟಮ್ ಮತ್ತು ಇಸ್ರೇಲ್ನ ಐರನ್ ಡೋಮ್ ಈ ಎರಡೂ ತುಂಬಾ ದುಬಾರಿಯಾಗಿದ್ದು ಭಾರತದ ಪರಿಸ್ಥಿತಿಗಳಿಗೆ ಸಂಪೂರ್ಣವಾಗಿ ಸೂಕ್ತವಲ್ಲ. ಆದರೆ QRSAM ನ ಅತಿ ದೊಡ್ಡ ವೈಶಿಷ್ಟ್ಯವೇನೆಂದ್ರೆ ಅದರ ಕಡಿಮೆ ವೆಚ್ಚ, ತ್ವರಿತ ಪ್ರತಿಕ್ರಿಯೆ ಸಮಯ ಮತ್ತು 100% ಸ್ವದೇಶಿ ತಂತ್ರಜ್ಞಾನ. ಇದನ್ನ ಭಾರತದ ಹವಾಮಾನ, ಭೌಗೋಳಿಕ ವೈವಿಧ್ಯತೆ ಮತ್ತು ಯುದ್ಧದ ಸಂಭಾವನೆಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಈಗ ಭಾರತಕ್ಕೆ S-400 ನ 400 ಕಿಲೋಮೀಟರ್ ವ್ಯಾಪ್ತಿ, QRSAM ನ 30 ಕಿಲೋಮೀಟರ್ ವ್ಯಾಪ್ತಿ, ಆಕಾಶ್ನ 25 ಕಿಲೋಮೀಟರ್ ವ್ಯಾಪ್ತಿ ಮತ್ತು ಭಾರತ್ 8ರ 70ರಿಂದ 100 ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಬಹುಪದರದ ವಾಯು ರಕ್ಷಣಾ ವ್ಯವಸ್ಥೆ ಸಿದ್ಧವಾಗಿದೆ. ಈ ಸಂಪೂರ್ಣ ವ್ಯವಸ್ಥೆಯು ಭಾರತದ ಆಕಾಶವನ್ನ ಭೇದಿಸಲಾಗದ ಕೋಟೆಯಾಗಿ ಪರಿವರ್ತಿಸುತ್ತೆ. ಆಪರೇಷನ್ ಸಿಂಧೂರ್ ಯುದ್ಧವು ಆಯುಧಗಳಿಂದ ಮಾತ್ರವಲ್ಲ, ತಂತ್ರಜ್ಞಾನ ಮತ್ತು ಸಮಯೋಜಿತ ನಿರ್ಧಾರಗಳಿಂದ ಗೆಲ್ಲಲಾಗುತ್ತದೆ ಎಂಬುದನ್ನ ಸ್ಪಷ್ಟಪಡಿಸಿದೆ. ಭಾರತವು ಕೇವಲ ಪ್ರತಿಕ್ರಿಯೆ ನೀಡುವುದನ್ನ ಬಿಟ್ಟು ಶತ್ರುವಿನ ಚಲನವನ್ನ ಮೊದಲೇ ವಿಫಲಗೊಳಿಸುವ ಸಾಮರ್ಥ್ಯವನ್ನು ತೋರಿಸಿತು. 3 ದಿನಗಳ ಆಪರೇಷನ್ ಸಿಂಧೂರಲ್ಲಿ ಭಾರತೀಯ ಸೇನೆಯು ಸಾಧಿಸಿದ್ದು ಒಂದು ಮಾದರಿಯಾಯಿತು. ಬ್ರಹ್ಮೋಸ್ ಕ್ಷಿಪಣಿಗಳು ಶತ್ರುವಿನ ಕಮಾಂಡ್ ಸೆಂಟರ್ ಗಳನ್ನ ಧ್ವಂಸಗೊಳಿಸಿದ್ವು. S-400 ಮತ್ತು ಆಕಾಶ್ ವ್ಯವಸ್ಥೆಗಳು ಆಕಾಶವನ್ನ ಸ್ವಚ್ಛವಾಗಿಟ್ವು. ಡ್ರೋನ್ಗಳ ದಾಳಿಯಾದಾಗ ಭಾರತದ ಬಹುಪದರದ ರಕ್ಷಣಾ ವ್ಯವಸ್ಥೆಯು 99% ನಷ್ಟು ಡ್ರೋನ್ಗಳನ್ನ ಆಕಾಶದಲ್ಲೇ ನಾಶಪಡಿಸಿತು. ಆದ್ರೆ 1% ಕೊರತೆಯಿಂದ ಉಂಟಾದ ಸಣ್ಣ ದಾಳಿಯ ಸಂಭಾವನೆಯು ಭಾರತವು ಈಗ QRSAM ನೊಂದಿಗೆ ಸಂಪೂರ್ಣವಾಗಿ ಮುಚ್ಚಲಿದೆ. QRSAM ನ ತಾಂತ್ರಿಕ ಸಾಮರ್ಥ್ಯ, ಪ್ರತಿಕ್ರಿಯೆ ಸಮಯ ಮತ್ತು ತೊಡಗಿಸುವ ವೇಗವು ಯುದ್ಧಕ್ಕೆ ಸಂಪೂರ್ಣವಾಗಿ ಸೂಕ್ತವಾಗಿದೆ. ಈ ಯೋಜನೆಯಿಂದ ಭಾರತೀಯ ಸೇನೆಗೆ ಹೊಸ ಶಕ್ತಿ ಮಾತ್ರವಲ್ಲ, ಆತ್ಮ ನಿರ್ಭರ ಭಾರತದ ಗುರಿಯನ್ನ ಸಶಕ್ತಗೊಳಿಸುತ್ತೆ. ಸ್ವದೇಶಿ ತಂತ್ರಜ್ಞಾನವು ವಿದೇಶಿ ಅವಲಂಬನೆಯನ್ನ ಕಡಿಮೆಗೊಳಿಸುತ್ತೆ ಮತ್ತು ಭಾರತೀಯ ರಕ್ಷಣಾ ಕ್ಷೇತ್ರವನ್ನ ಜಾಗತಿಕವಾಗಿ ಸ್ಪರ್ಧಾತ್ಮಕವಾಗಿಸುತ್ತೆ. ಭಾರತದ ಗಡಿಗಳು ಈಗ ಪಾಕಿಸ್ತಾನ ಅಥವಾ ಚೀನಾದಿಂದ ಬರುವ ಯಾವುದೇ ಬೆದರಿಕೆಯಿಂದ ಹೆಚ್ಚು ಸುರಕ್ಷಿತವಾಗಿರುತ್ತೆ. ಯಾವುದೇ ಡ್ರೋನ್, ಕ್ಷಿಪಣಿ ಅಥವಾ ವಿಮಾನವು ಭಾರತದ ಗಡಿಯನ್ನ ದಾಟುವ ಕನಸನ್ನ ಕಾಣಲಾರದು. ಏಕೆಂದ್ರೆ ಭಾರತದ ಗಡಿಯ ಮೇಲೆ QRSAM ನ ಅಂದ್ರೆ ಭೇದಿಸಲಾಗದ ಕವಚವಿರುತ್ತೆ. QRSAM ನ ತಂತ್ರಜ್ಞಾನದ ಬಗ್ಗೆ ಈಗ ಮಾತನಾಡಬೇಕಾದ್ರೆ ಇದರ ಮಲ್ಟಿ ಫಂಕ್ಷನಲ್ ರೇಡಾರ್ಗಳು ಕಡಿಮೆ ಎತ್ತರದ ವಸ್ತುಗಳನ್ನ ಗುರುತಿಸುವುದು ಮಾತ್ರವಲ್ಲ, ಅವುಗಳನ್ನ ಟ್ರ್ಯಾಕ್ ಮಾಡಿ ಸ್ವಯಂ ಚಾಲಿತವಾಗಿ ಲಾಕ್ ಮಾಡಬಲ್ಲದು.
ಯಾವುದೇ ಬೆದರಿಕೆ ಸಮೀಪಿಸಿದ ತಕ್ಷಣ ಈ ವ್ಯವಸ್ಥೆಯು ಯಾವುದೇ ವಿಳಂಬವಿಲ್ಲದೆ ಗುರಿಯನ್ನ ನಾಶಪಡಿಸಲು ಸಿದ್ಧವಾಗುತ್ತೆ. ಈ ರೇಡಾರ್ಗಳು ಯಾವುದೇ ಹವಾಮಾನದಲ್ಲಿ ಹೆಚ್ಚಿನ ಮಂಜು, ಮಳೆ ಅಥವಾ ಕತ್ತಲೆಯಲ್ಲೂ ಸುಲಭವಾಗಿ ಕಾರ್ಯನಿರ್ವಹಿಸುತ್ತೆ. ಇದರ ಚಲನಶೀಲತೆಯೇ ಇದರ ಅತಿ ದೊಡ್ಡ ಶಕ್ತಿ. ಇದನ್ನ ಸ್ಥಿರ ಸ್ಥಳದಲ್ಲಿ ಮಾತ್ರವಲ್ಲ, ಟ್ರಕ್ ನಲ್ಲಿ ತೊಡಗಿಸಿ ಯಾವುದೇ ದಿಕ್ಕಿಗೆ ಬೇಕಾದ್ರೂ ಕೊಂಡೊಯ್ಯಬಹುದು. ಉತ್ತರದ ಹಿಮಾಲಯ, ಪಶ್ಚಿಮದ ಮರಳುಗಾಡು ಮತ್ತು ಪೂರ್ವ ಕಾಡುಗಳಂತಹ ವಿವಿಧ ಭೌಗೋಳಿಕ ಪ್ರದೇಶಗಳಿಗೆ ಈ ವ್ಯವಸ್ಥೆಯ ಅಗತ್ಯವಿದೆ. DRDO ಈ ವ್ಯವಸ್ಥೆಯನ್ನ ಭಾರತದ ಭೌಗೋಳಿಕ ಮತ್ತು ಕಾರ್ಯತಂತ್ರದ ಅಗತ್ಯಗಳಿಗೆ ತಕ್ಕಂತೆ ವಿನ್ಯಾಸಗೊಳಿಸಿದೆ. ಸೈನಿಕ ದೃಷ್ಟಿಕೋನದ ಜೊತೆಗೆ ರಾಜಕೀಯ ಮತ್ತು ಆರ್ಥಿಕ ದೃಷ್ಟಿಕೋನದಿಂದಲೂ ಇದು ಒಂದು ದೊಡ್ಡ ಛಲವಾಗಿದೆ. ಭಾರತವು ವಿದೇಶಿ ವ್ಯವಸ್ಥೆಗಳ ಮೇಲೆ ಅವಲಂಬಿತವಾಗದೆ ತನ್ನದೇ ತಂತ್ರಜ್ಞಾನದಿಂದ ಇಂತಹ ಶಕ್ತಿಶಾಲಿ ವ್ಯವಸ್ಥೆಯನ್ನ ರಚಿಸಿದಾಗ ಇದು ದೇಶದ ವಿದೇಶ ನೀತಿಗೆ ಶಕ್ತಿಯನ್ನ ಒದಗಿಸುತ್ತೆ. ಭಾರತವು ಈಗ ತನ್ನ ತಂತ್ರಜ್ಞಾನವನ್ನ ರಫ್ತು ಮಾಡುವ ದಿಕ್ಕಿನಲ್ಲಿ ವೇಗವಾಗಿ ಮುನ್ನಡೀತಾ ಇದೆ ಮತ್ತು ಈ ವ್ಯವಸ್ಥೆಯು ಆ ಪ್ರಯತ್ನದ ಪ್ರಮುಖ ಭಾಗವಾಗಬಹುದು. 11 ರೆಜಿಮೆಂಟ್ಗಳ ಯೋಜನೆಯು ಸಂಪೂರ್ಣವಾಗಿ ಜಾರಿಯಾದ್ರೆ ಭಾರತವು ಯಾವುದೇ ದೇಶಕ್ಕಿಂತ ಕಡಿಮೆ ಇಲ್ಲದ ಒಂದು ಚಲನಶೀಲ ವಾಯುಕೋಟೆಯಾಗುತ್ತೆ. ಈ ವ್ಯವಸ್ಥೆಯು ರಕ್ಷಣೆಗೆ ಮಾತ್ರವಲ್ಲ, ಭಾರತದ ಸೈನಿಕ ಶಕ್ತಿಗೆ ವಿಶ್ವದ ಎದುರು ಹೊಸ ಗುರುತನ್ನು ನೀಡುತ್ತೆ. ಭಾರತದ ಹೊಸ ಯುಗದ ರಕ್ಷಣಾ ದೃಷ್ಟಿಕೋನವು ಈಗ ಕೇವಲ ದಾಖಲೆಗಳಲ್ಲಿ ಮಾತ್ರವಲ್ಲ, ಭೂಮಿಯ ಮೇಲೆ ಜಾರಿಯಾಗಿದೆ. ಭಾರತವು ಈಗ ದಾಳಿಯನ್ನ ತಡೆಗಟ್ಟುವ ತಯಾರಿಯನ್ನ ಮಾತ್ರವೇ ಮಾಡ್ತಿಲ್ಲ, ಬದಲಿಗೆ ಶತ್ರುವಿಗೆ ಎಚ್ಚರಿಕೆ ನೀಡಲು ಸಿದ್ಧವಾಗಿದೆ. ಇಂದು ಯಾವುದೇ ದೇಶವು ಭಾರತದ ಕಡೆ ಕಣ್ಣೆತ್ತಿ ನೋಡಿದ್ರೆ ಅದಕ್ಕೆ ಮೊದಲು S-400, ತದನಂತರ QRSM, ಆಮೇಲೆ ಆಕಾಶ್ ಮತ್ತು ಬರಾಕೀಟ್ ಆಯುಧಗಳು ಎದುರಾಗಬೇಕು. ಈ 4 ಹಂತದ ರಕ್ಷಣಾ ಕವಚವು ಭಾರತವನ್ನ ಯಾವುದೇ ವೈಮಾನಿಕ ಬೆದರಿಕೆಯಿಂದ ರಕ್ಷಿಸಲು ಸಮರ್ಥವಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಭಾರತವು ರಕ್ಷಣಾ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಆತ್ಮನಿರ್ಭರದ ಕಡೆ ತೆಗೆದುಕೊಂಡ ಕ್ರಮಗಳು ನಿಜಕ್ಕೂ ಕ್ರಾಂತಿಕಾರಿಯಾಗಿವೆ. ಈ QRSM ಆತ್ಮನಿರ್ಭರ ಭಾರತದ ಗುರುತಾಗಿ ಉದಯಿಸ್ತಾ ಇದೆ. ಇದು ಕೇವಲ ಕ್ಷಿಪಣಿಯ ವ್ಯವಸ್ಥೆಯಲ್ಲ, ಬದಲಿಗೆ ಭಾರತವು ಕೇವಲ ಆಮದುದಾರನಲ್ಲದೆ ರಫ್ತುದಾರನಾಗಬೇಕೆಂಬ ಚಿಂತನೆಯ ಫಲಿತಾಂಶವಾಗಿದೆ. ತನ್ನ ರಕ್ಷಣಾ ಅಗತ್ಯಗಳನ್ನ ಸ್ವತಃ ಪೂರೈಸಿಕೊಳ್ಳಬಲ್ಲ ಮತ್ತು ಇತರ ದೇಶಗಳಿಗೆ ತನ್ನ ತಂತ್ರಜ್ಞಾನದಿಂದ ಸಶಕ್ತಗೊಳಿಸಬಲ್ಲ ದೇಶವಾಗುವ ಕನಸು ಈಗ ಸಾಕಾರಗೊಳ್ಳುತ್ತಿದೆ. ಭಾರತದ ಸೇನೆಗಳು ಈಗ ತಾಂತ್ರಿಕವಾಗಿ ಮೊದಲಿಗಿಂತ ಹೆಚ್ಚು ಸಮರ್ಥವಾಗಿವೆ. ಒಮ್ಮೆ ಶತ್ರುವಿನ ತಂತ್ರಜ್ಞಾನದ ಮೇಲೆ ನಮ್ಮ ತಂತ್ರವು ಅವಲಂಬಿತವಾಗಿತ್ತು, ಈಗ ನಮ್ಮ ಸ್ವಂತ ತಂತ್ರಜ್ಞಾನವೇ ಶತ್ರುವಿನ ತಂತ್ರವನ್ನ ವಿಫಲಗೊಳಿಸಬಲ್ಲದು. QRSM ಭಾರತದ ಗಡಿಗಳನ್ನ ರಕ್ಷಿಸುವುದು ಮಾತ್ರವಲ್ಲ, ಭಾರತದ ಆತ್ಮವಿಶ್ವಾಸದ ಸಂಕೇತವಾಗಿ ಉದಯಿಸ್ತಾ ಇದೆ. ಯುದ್ಧವು ಈಗ ಕೇವಲ ಮದ್ದು ಗುಂಡಗಳಿಂದ ಮಾತ್ರವಲ್ಲ, ಡೇಟಾ, ರೇಡಾರ್, ಪ್ರತಿಕ್ರಿಯೆಯ ಸಮಯ ಮತ್ತು ನಿರ್ಧಾರದ ತೀವ್ರತೆಯಿಂದ ಕೂಡ ಗೆಲ್ಲಲ್ಪಡುತ್ತೆ. QRSM ಈ ಎಲ್ಲಾ ಮಾನದಂಡಗಳಲ್ಲಿ ಉತ್ತಮವಾಗಿದೆ. ಒಂದು ಸಣ್ಣ ಚಲನಶೀಲನ ಟ್ರ್ಯಾಕ್ ಕೇವಲ ನಿಮಿಷಗಳಲ್ಲಿ ಯಾವುದೇ ಮುಂಚೂಣಿಯಲ್ಲಿ ತೊಡಗಿಸಬಹುದಾದ ಶತ್ರುವಿನ ಅತ್ಯಾಧುನಿಕ ಡ್ರೋನ್ ಅಥವಾ ಕ್ಷಿಪಣಿಯನ್ನ ಆಕಾಶದಲ್ಲಿ ನಾಶಪಡಿಸಿದ್ರೆ ಅದು ಕೇವಲ ಸೈನಿಕ ವಿಜಯವಲ್ಲ, ತಾಂತ್ರಿಕ ಶ್ರೇಷ್ಠತೆಯ ಸಾಕ್ಷಿ ಆಗಿರುತ್ತೆ. ಇದೇ ಆತ್ಮನಿರ್ಭರ ಭಾರತದ ಕನಸು. ನಮ್ಮ ಭದ್ರತೆಯು ಬೇರೆ ದೇಶಗಳ ವ್ಯವಸ್ಥೆಗಳಿಗೆ ಅವಲಂಬಿತವಾಗಿರದ ದೇಶ ನಮ್ದು. QRSM ನೊಂದಿಗೆ ಭಾರತವು ಕೇವಲ ಒಂದು ದೇಶವಲ್ಲ, ಚಲನಶೀಲ ರಕ್ಷಣಾ ಕವಚವಾಗಿದೆ. ಇದೇ ಆ ಕ್ರಮವಾಗಿದೆ. ಇದು ಭಾರತವನ್ನ ವಿಶ್ವದ ಶೀರ್ಷ ರಕ್ಷಣಾ ಶಕ್ತಿಗಳ ಸಾಲಿನಲ್ಲಿ ನಿಲ್ಲಿಸುತ್ತೆ. ಈಗ ಯಾವುದೇ ಸಂಕೋಚವಿಲ್ಲದೆ ನಾವು ಹೇಳ್ಬೋದು, ಭಾರತಕ್ಕೆ ಈಗ ಆತ್ಮನಿರ್ಭರ, ಶಕ್ತಿಶಾಲಿ ಮತ್ತು ತಾಂತ್ರಿಕವಾಗಿ ಅತ್ಯಾಧುನಿಕ ರಕ್ಷಣಾ ಕವಚವಿದೆ. ಇದನ್ನ ಭೇದಿಸುವುದು ಬಹುತೇಕ ಅಸಾಧ್ಯ. ಇದೇ ಹೊಸ ಭಾರತದ ಆತ್ಮವಿಶ್ವಾಸ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.